ಆದ್ಮೇಲೆ ನಮಗೆಲ್ಲ ತಿಳಿದಿರೋ ಹಾಗೆ ಲೋಕಸಭೆ ಚುನಾವಣೆ ನಡೀತಾ ಇದೆ. ಚುನಾವಂದರೆ ಆಯ್ಕೆ ಎಂದು ಅರ್ಥ. ಅಂದರೆ ನಾವು ಯೋಗ್ಯರಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡುವುದಕ್ಕೆ ಚುನಾವಣೆ ಅಂತ ಹೇಳಿ ಹೇಳ್ತಾರೆ. ಇದನ್ನೇ ಕನ್ನಡದಲ್ಲಿ ಮತದಾನ ಅಂತ ಹೇಳಿ ಹೇಳ್ತಾರೆ. ಮತದಾನ ಅಂದರೆ ನಮ್ಮ ಬುದ್ಧಿಯಲ್ಲಿರುವ, ಮನದಲ್ಲಿರುವ ಯೋಗ್ಯವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಮಾಡುವ ಪ್ರಕ್ರಿಯೆ ಎಂದು ಅರ್ಥ. ಈ ಎರಡೂ ಶಬ್ದಗಳನ್ನು ಅವಲೋಕಿಸಿದಾಗ ಮತದಾನ ಎಷ್ಟೊಂದು ಮಹತ್ವಪೂರ್ಣವಾದ ಪ್ರಕ್ರಿಯೆ ಅಂತ ನಮಗೆ ಅರಿವಾಗದೇ ಇರೋದಿಲ್ಲ ಅಲ್ವಾ? ಈ ನಿಟ್ಟಿನಲ್ಲಿ ನಮ್ಮ ಭವಿಷ್ಯದ ಭದ್ರ ಬುನಾದಿಗಾಗಿ ನಾವೆಲ್ಲರೂ ಮತದಾನವನ್ನು ಮಾಡುವುದು ಅವಶ್ಯವಾಗಿದೆ. ನಮ್ಮ ಅತ್ಯಮೂಲ್ಯವಾದ ಮತದಾನದಿಂದ ಭಾರತದ ಉಜ್ವಲ ಭವಿಷ್ಯದ ಬಾಗಿಲು ತೆರೆಯುತ್ತದೆ. ಹಾಗಾಗಿ ನಾವೆಲ್ಲರೂ ಅವಶ್ಯವಾಗಿ ಮತದಾನವನ್ನು ಮಾಡೋಣ. ಹಾಗಾದರೆ ಯಾರಿಗೆ ಮತವನ್ನು ಹಾಕಬೇಕು, ಯಾವ ಪಕ್ಷಕ್ಕೆ ಮತವನ್ನು ಹಾಕಬೇಕು, ಯಾರಿಗೆ ಮತದಾನವನ್ನು ಮಾಡಬೇಕು ಅಂತ ಹೇಳಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಯಾರಿಗೆ ಮತದಾನವನ್ನು ಮಾಡಬೇಕು ಅಂತ ಕೇಳಿದಾಗ ಸಹಜವಾಗಿ ನಮ್ಮ ಬಾಯಿಂದ ಬರುವುದು ಉತ್ತರ ಒಂದೇ, ಅದುವೇ ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿನೇ. ಯಾಕೆ ಅಂದರೆ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇರಲಿ, ಅವರವರ ಕಾಲಾವಧಿಯಲ್ಲಿ ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು, ವಾಹನಾದಿ ಸೌಕರ್ಯಗಳು ಜನಜೀವನದ ಅನುಸಾರವಾಗಿ ಸ್ವಲ್ಪ ನಿಧಾನವಾಗಿ ಅಥವಾ ತ್ವರಿತಗತಿಯಲ್ಲಿ ನಡೀತಾನೆ ಇರ್ತವೆ. ಅವುಗಳನ್ನು ಮಾಡೋದೇನು ಮಹತ್ತರವಾದಂಥ ಕಾರ್ಯಗಳಲ್ಲ, ಅದು ಅವರ ಕರ್ತವ್ಯ. ಪರಿಸರದ ಹಾಗೂ ಅವಶ್ಯಕತೆಯ ಅನುಗುಣವಾಗಿ ಕೆಲಸವನ್ನು ಮಾಡುವುದು ಪ್ರತಿಯೊಂದು ಪಕ್ಷದವರ ಕಾರ್ಯವಾಗಿದೆ. ಆದರೆ ಭಾರತದ ಭವ್ಯತೆಗೆ ಪೂರಕವಾದ, ಸರ್ವರಿಗೂ ಅನುಕೂಲವಾದ, ವೈಶಿಷ್ಟ್ಯಪೂರ್ಣ ನಿರ್ಣಯಗಳನ್ನು ಮಾಡುವುದು ಐತಿಹಾಸಿಕ ಕಾರ್ಯ ಎನಿಸಿಕೊಳ್ತದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಸರ್ವಶ್ರೇಷ್ಠರು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಉದಾಹರಣೆಗೆ ರಾಮ ಮಂದಿರ ಸ್ಥಾಪನೆ, 370ನೇ ವಿಧಿ ರದ್ದು, ಟ್ರಿಪಲ್ ತಲಾಕ್ ರದ್ದು ಮಾಡಿರುವುದು, ಕೊರೋನಾ ಸಂದರ್ಭದಲ್ಲಿ ಉಚಿತ ಜೀವರಕ್ಷಕ ವಿತರಣೆ ಮಾಡಿರುವುದಾಗಲಿ ಅಥವಾ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಪಡೆದಿರುವುದಾಗಲಿ, ಹೀಗೆ 10 ವರ್ಷಗಳಲ್ಲಿ ಯಾವುದೇ ರಕ್ತಪಾತ ಇಲ್ಲದೆ ಅನೇಕ ಮಹತ್ತರವಾದ ನಿರ್ಣಯಗಳನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಹೀಗೆ ಬಹಳಷ್ಟು ಕಾರ್ಯಗಳನ್ನು ನಮ್ಮೆಲ್ಲರ ಹಾಗೂ ದೇಶದ ಒಳಿತಿಗಾಗಿ ಈ ವಯಸ್ಸಿನಲ್ಲೂ ಹಗಲು ರಾತ್ರಿ ಅಹರ್ನಿಶ ಸೇವೆಯನ್ನು ಮಾಡ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ಅದೇ ಸ್ಥಾನದಲ್ಲಿ ಇಟ್ಟು ನಮ್ಮ ದೇಶವನ್ನು ಜಗದ್ಗುರು ಸ್ಥಾನದಲ್ಲಿ ಇಡಲು ಎಲ್ಲ ಭಾರತೀಯರಾದ ನಾವುಗಳು ತಪ್ಪದೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಮತ್ತೆ ವಿಶ್ವಗುರು ಸ್ಥಾನದಲ್ಲಿ ಭಾರತವನ್ನು ನೋಡೋಣ. ಹಾಗಾಗಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ.